ಸ್ಪೆಷಲ್ ಫೋಟೋ ಶೂಟ್ ಇರೋದ್ರಿಂದ ಇವತ್ತಿನ ಶೂಟ್ಗೆ ಈ ಒಂದು ಬ್ಯೂಟಿಫುಲ್ ಕಾಟನ್ ಸಾರಿನ ವೇರ್ ಮಾಡಿದೀನಿ ಅಂಡ್ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನಾನು ಎಲ್ಲಿ ಟಾನ್ ಆಗ್ತೀನಿ ಅಂತ ನಂಗೊಂದು ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ನಾವು ಎಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು ಸನ್ ಇಂದ ಡ್ಯಾಮೇಜ್ ಆದ್ರೆ ಸ್ಕಿನ್ ಅನ್ನೋದು ನಮಗೆ ಅನಿವನ್ ಟೋನ್ ಆಗ್ಬಿಡುತ್ತೆ. ಅವಾಗ ಆ ಲುಕ್ ಅನ್ನೋದು ಬರಲ್ಲ. ಸೊ ಹಾಗಾಗಿ ನಾನು ಸನ್ಸ್ಕ್ರೀನ್ ಅಂತೂ ಸ್ಕಿಪ್ ಮಾಡೋದೇ ಇಲ್ಲ. ಇಲ್ಲಿ ನಾನು ಲ್ಯಾಕ್ಮಿ ಅವರ 1% ನಯಾ ವೈಟಮಿನ್ ಸಿ ಸನ್ಸ್ಕ್ರೀನ್ ಅಂತೂ ಬಳಸ್ತಾ ಇದ್ದೀನಿ. ಇದರಲ್ಲಿ ನಮಗೆ SPF 50 PA++++ ಇದೆ. ಸೊ ನಮ್ಮ ಗ್ಲೋ ನ ಪ್ರೊಟೆಕ್ಟ್ ಮಾಡಿ ಸ್ಕಿನ್ ನ ಎನ್ಹಾನ್ಸ್ ಮಾಡುತ್ತೆ. ಸೊ ಇವಾಗ ನಾನು ನಿಮಗೆ ಒಂದು ಸಣ್ಣ ಟೆಸ್ಟ್ ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಎರಡು ತರ ಸನ್ಸ್ಕ್ರೀನ್ ನ ಬಳಸ್ತಾ ಇದ್ದೀನಿ. ಒಂದು ಕಡೆ ನಾರ್ಮಲ್ ಸನ್ಸ್ಕ್ರೀನ್, ಇನ್ನೊಂದು ಕಡೆ ಲ್ಯಾಕ್ಮಿ ಅವರ ಸನ್ಸ್ಕ್ರೀನ್. ನಾರ್ಮಲ್ ಸನ್ಸ್ಕ್ರೀನ್ ಅನ್ನೋದು ನಮಗೆ ಸ್ಟಿಕ್ಕಿನ ರೆಸಿಡಿ ಫಾರ್ಮ್ ಮಾಡುತ್ತೆ. ಹಾಗೇನೆ ಲ್ಯಾಕ್ಮಿ ಸನ್ಸ್ಕ್ರೀನ್ ಅನ್ನೋದು ನಮಗೆ ತುಂಬಾ ಲೈಟ್ ವೇಟ್ ಹಾಗೆ ನಾನ್ ಗ್ಲಿಸಿ ಆಗಿರುತ್ತೆ. ಈ ಸನ್ಸ್ಕ್ರೀನ್ ಅನ್ನೋದು ಸನ್ನಿಂದ ಮಾತ್ರ ಪ್ರೊಟೆಕ್ಟ್ ಮಾಡಲ್ಲ. ಇದರಲ್ಲಿರೋ ವೈಟಮಿನ್ ಸಿ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ನ ಬ್ರೈಟ್ ಮಾಡುತ್ತೆ. ನಯಾಸಿನಮೈಡ್ ಅನ್ನೋದು ಡಲ್ ಸ್ಕಿನ್ ನ ರಿಡ್ಯೂಸ್ ಮಾಡಿ ಸ್ಕಿನ್ ನ ಈವನ್ ಟೋನ್ ಮಾಡುತ್ತೆ. ವಿತ್ SPF 50 ಆಫರ್ಸ್ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಫ್ರಮ್ ಹಾರ್ಮ್ಫುಲ್ UV ರೇಸ್. ನಮ್ಮ ಸ್ಕಿನ್ ನ ಆಲ್ ಡೇ ಸೇಫ್ ಆಗಿರಿಸುತ್ತೆ. ರೇಡಿಯನ್ಸ್ ಇನ್ ಎವ್ರಿ ಫ್ರೇಮ್ ವಿತ್ ಲ್ಯಾಕ್ಮಿ 1% ನಯಾ ವೈಟಮಿನ್ ಸನ್ಸ್ಕ್ರೀನ್ SPF 50 PA++++. I am ready for the spotlight. Safe and glow all day long.